ಗಣಸ್ಯ ಗಂಟಸ್ಯ ಅಂತ ಇದ್ದಂತಹ ಜಿ ಪರಮೇಶ್ವರ್ ಹಾಗೂ ಕೆ ಎನ್ ರಾಜಣ್ಣ ಈಗ ದೂರ ಆಗಿದ್ದಾರೆ. ಯಾವಾಗ ಕೆ ಎನ್ ರಾಜಣ್ಣ ಹೈಕಮಾಂಡ್ ಮಾತನ್ನು ಕೂಡ ಮೀರಿ ಪಕ್ಷದ ವಿರುದ್ಧವಾಗಿ ಮಾತನಾಡಿದ್ರು ಅವತ್ತಿನಿಂದ ಪರಮೇಶ್ವರ್ ಅವರಿಗೂ ಬರ್ತಾ ಇಲ್ಲ. ತುಮಕೂರು ಜಿಲ್ಲೆಯ ಹಿರಿಯ ರಾಜಕಾರಣಿ, ಮಾಜಿ ಸಚಿವ, ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾಗಿರುವಂತಹ ಶಾಸಕ ಕೆ ಎನ್ ರಾಜಣ್ಣ ಒಮ್ಮೆಲೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ವಿರುದ್ಧ ಸಿಡಿದೆದ್ದಿದ್ದು ಯಾಕೆ ಎನ್ನುವಂತಹ ಪ್ರಶ್ನೆ ಈಗ ರಾಜಕೀಯ ಪಟಸಾಲೆಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದೆ. ಇಬ್ಬರು ನಾಯಕರು ಬೆಂಬಲಿಗರು ತಮ್ಮದೇ ರೀತಿಯಲ್ಲಿ ರಾಜಣ್ಣ ಹೇಳಿಕೆಯನ್ನ ವಿಶ್ಲೇಷಣೆ ಮಾಡಿಕೊಳ್ತಾ ಇದ್ದಾರೆ. ಎಲ್ಲವೂ ಅಧಿಕಾರದ ಸುತ್ತಲೇ ಗಿರಿಗಿಟ್ಲಿ ಹೊಡಿತಾ ಇದೆ. ಪರಮೇಶ್ವರ್ ಅವರನ್ನ ದಲಿತ ಸಮುದಾಯದ ಒಂದು ವರ್ಗಕ್ಕೆ ಹಾಗೂ ರಾಜಣ್ಣ ಅವರನ್ನ ಹಿಂದುಳಿದ ವರ್ಗಗಳ ಒಂದು ಸಮುದಾಯಕ್ಕೆ ಮೀಸಲುಗೊಳಿಸುವಂತಹ ಮಾತುಗಳು ಎರಡು ಕಡೆಯಿಂದಲೂ ಕೂಡ ವ್ಯಕ್ತವಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಜಿಲ್ಲೆಯ ರಾಜಕಾರಣದಲ್ಲಿ ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನೋದು ಚರ್ಚೆ ಆಗಿದೆ. ಸಚಿವ ಪರಮೇಶ್ವರ್ ಮೀಸಲು ಕ್ಷೇತ್ರ ಬಿಟ್ಟು ಸಾಮಾನ್ಯ ಕ್ಷೇತ್ರದಲ್ಲಿ ಯಾಕೆ ನಿಲ್ಲಬಾರದು? ಸಾಮಾನ್ಯ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರೆ ಮೀಸಲು ಕ್ಷೇತ್ರದಿಂದ ಮತ್ತೊಬ್ಬರಿಗೆ ಸಹಾಯ ಆಗುತ್ತೆ ಅಲ್ವೇ? ಮೀಸಲು ಕ್ಷೇತ್ರವನ್ನ ಬಿಟ್ಟುಕೊಡುವ ಮನಸ್ಥಿತಿ ಬರಬೇಕು. ಎಲ್ಲವನ್ನ ನಾವೇ ಹೇಳಿಕೊಡಬೇಕು ಅಂತಂದ್ರೆ ಹೇಗಾಗತ್ತೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಎಲ್ಲವನ್ನು ನಾವೇ ಬಳಸಿಕೊಂಡ್ರೆ ಬೇರೆಯವರು ಎಲ್ಲಿ ಹೋಗ್ತಾರೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ರಾಜಣ್ಣ ಇದನ್ನ ಸಾರ್ವಜನಿಕ ವೇದಿಕೆಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. RSS ಸಂಘ RSS ಸೇರಿದಂತೆ ಸಂಘ ಸಂಸ್ಥೆಗಳು ಅನುಮತಿ ಪಡೆದು ಸಾರ್ವಜನಿಕ ಸ್ಥಳದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಎನ್ನುವಂತಹ ನಿಯಮ ರೂಪಿಸುವುದನ್ನು ಟೀಕಿಸಿದ್ದಾರೆ. ಈ ಮಾತುಗಳನ್ನ ರಾಜಕೀಯ ವಲಯದಲ್ಲಿ ಹಲವು ಅರ್ಥ ಮತ್ತು ವಿಶೇಷತೆಯನ್ನ ಧ್ವನಿಸುತ್ತದೆ. ಒಮ್ಮೆಲೆ ಇದ್ದಕ್ಕಿದ್ದಂತೆ ಈ ವಿಚಾರ ಯಾಕೆ ಮುನ್ನೆಲೆಗೆ ಬಂತು ಎನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಕಾಡುತ್ತೆ. ನಾಯಕರ ಬೆಂಬಲಿಗರಲ್ಲಿ ಇದು ಕೂಡ ಮೂಡುತ್ತೆ. ಅಧಿಕಾರ ಕಳೆದುಕೊಂಡು ಹತಾಶವಾಗಿರುವಂತಹ ರಾಜಣ್ಣ ಈ ರೀತಿಯನ್ನ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ಅಧಿಕಾರ ಸಿಗೋದಿಲ್ಲ ಅನ್ನುವುದು ಖಚಿತವಾದ ನಂತರ ಈ ರೀತಿಯ ಮಾತುಗಳು ಹೊರಬರ್ತಾ ಇದೆ. ಪಕ್ಷ ಹಾಗೂ ಸರ್ಕಾರ ಭಾಗವಾಗಿದ್ರೂ ಕೂಡ ಪಕ್ಷ ನಾಯಕತ್ವ ಸರ್ಕಾರಕ್ಕೆ ಮುಜುಗರ ಆಗುವಂತಹ ರೀತಿಯಲ್ಲಿ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಅದು ಮತ್ತಷ್ಟು ಜೋರಾಗಿ ನಡೀತಾ ಇದೆ ಅಂತ ಹೇಳಿ ಪರಮೇಶ್ವರ್ ಬೆಂಬಲಿಗರು ಹೇಳ್ತಾ ಇದ್ದಾರೆ. ರಾಜಣ್ಣ ಬೆಂಬಲಿಗರೇನ್ ಕಮ್ಮಿ ಇಲ್ಲ ಬಿಡಿ. ರಾಜಣ್ಣ ಹೇಳಿರುವುದು ತಪ್ಪೇನಿದೆ? ಸತ್ಯ ಯಾವಾಗ್ಲೂ ಕಹಿಯಾಗಿರುತ್ತೆ. ಹಿಂಗಂತ ನಿಜ ಹೇಳಲೇಬಾರ್ದಾ? ಮುಖ್ಯಮಂತ್ರಿ ಸ್ಥಾನಕ್ಕೆ ಪರಮೇಶ್ವರ್ ಪ್ರಯತ್ನವನ್ನ ನಡೆಸುತ್ತಿದ್ದಾರೆ. ಇದು ಎಲ್ರಿಗೂ ಕೂಡ ಗೊತ್ತಿದೆ. ರಾಜ್ಯದಲ್ಲಿ ನಾಯಕತ್ವ ವಹಿಸಿಕೊಳ್ಳುವಂತಹ ಸಾಮರ್ಥ್ಯ ಇರುವಂತಹ ನಾಯಕರು ಯಾಕೆ ಸದಾ ಮೀಸಲು ಕ್ಷೇತ್ರವನ್ನ ಆಶ್ರಯ ಮಾಡಬೇಕು? ಸಾಮಾನ್ಯ ಕ್ಷೇತ್ರದಲ್ಲಿ ನಿಂತು ಶಕ್ತಿಯನ್ನ ತೋರಿಸ್ಲಿ ಅಂತ ಹೇಳಿ ರಾಜಣ್ಣ ಪರವಾಗಿ ಇರುವಂತಹ ಬೆಂಬಲಿಗರು ಹೇಳ್ತಾ ಇದ್ದಾರೆ. ರಾಜಣ್ಣ ಅಧಿಕಾರವನ್ನ ಕಳೆದುಕೊಂಡ ಸಮಯದಲ್ಲಿ ಜಿಲ್ಲೆಯವರೇ ಆಗಿರುವಂತಹ ಪರಮೇಶ್ವರ್ ಬೆಂಬಲಕ್ಕೆ ನಿಂತಿರಲಿಲ್ಲ. ನಂತರವೂ ಅಧಿಕಾರ ಕೊಡಿಸುವುದು ಪ್ರಯತ್ನ ಕೂಡ ಮಾಡಿಲ್ಲ. ಹಾಸನ ಜಿಲ್ಲೆ ಉಸ್ತುವಾರಿ ಹಾಗೂ ಸಚಿವ ಸ್ಥಾನವನ್ನ ಕೆಲವೇ ದಿನಗಳ ಅಂತರದಲ್ಲಿ ಕಳೆದುಕೊಳ್ಳಬೇಕಾಯಿತು. ರಾಜ್ಯ ಹಾಗೂ ಜಿಲ್ಲೆಯಲ್ಲಿ ತಮ್ಮ ಮಾತು ನಡೆಯದಂತೆ ಆಯಿತು. ಒಂದು ರೀತಿಯಲ್ಲಿ ರಾಜಕೀಯವಾಗಿ ಹಿನ್ನಡೆ ಅಂತ ಹೇಳಬಹುದು. ಆ ಭಾವನೆಗೆ ರಾಜಣ್ಣ ಬಂದ್ಬಿಟ್ರು. ಹಾಗೆ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅಂತ ಕೂಡ ಹೇಳಿದ್ರು. ಪಕ್ಷದ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ನಾಯಕರನ್ನ ಟೀಕಿಸ್ತಾ ಇದ್ದಂತಹ ರಾಜಣ್ಣ ದೃಷ್ಟಿ ಈಗ ಜಿಲ್ಲಾ ಮಟ್ಟದ ನಾಯಕರ ಮೇಲೆ ಬಿದ್ದಿದೆ. ಇದು ಎಲ್ಲಿಗೆ ನಿಲ್ಲುತ್ತಿದೆಯೋ ಮುಂದುವರಿಯುತ್ತಿದೆಯೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾರು ಏನೇ ಹೇಳಿದ್ರು ಕೂಡ ಇಬ್ಬರು ನಾಯಕರ ನಡುವೆ ಒಂದಷ್ಟು ಅಂತರ ಇದ್ದೇ ಇದೆ. ಸಾಕಷ್ಟು ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಮೂಡಿದ್ದು ಕೂಡ ಸಹಜ. ಬಹಿರಂಗವಾಗಿ ಅವರು ಚರ್ಚೆ ಮಾಡಿದ್ದಾರೆ. ಒಮ್ಮೆ ಒಟ್ಟಾಗಿ ಇರುವಂತೆ ಕಂಡು ಬಂದರೂ ಕೂಡ ಮತ್ತೊಮ್ಮೆ ಶುದ್ಧ ವೈರಿಗಳಾಗ್ತಾರೆ. ದಶಕಗಳಿಂದಲೂ ಕೂಡ ಜಿಲ್ಲೆಯ ರಾಜಕಾರಣದಲ್ಲಿ ಬಲ್ಲವರು ಇಬ್ಬರೂ ಕೂಡ ನಡುವಿನ ಬಾಂಧವ್ಯ ಸಿಕ್ಕಾಪಟ್ಟೆ ಇತ್ತು. ತಮ್ಮದೇ ರೀತಿಯಲ್ಲಿ ಇಬ್ರು ಕುಚುಕು ದೋಸ್ತುಗಳಾಗಿದ್ರು. ಹಿಂದೆ ಪರಮೇಶ್ವರ್ ಗೃಹ ಸಚಿವರಾಗಿದ್ದಾಗ ಜೀರೋ ಟ್ರಾಫಿಕ್ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ರು. ನಗರದಲ್ಲಿ ಅವರ ಜೀರೋ ಟ್ರಾಫಿಕಿಂಗ್ ಜನರಿಗೆ ಸಮಸ್ಯೆ ಉಂಟು ಮಾಡ್ತಾ ಇತ್ತು, ಕಿರಿಕಿರಿ ಉಂಟು ಮಾಡ್ತಾ ಇತ್ತು. ಅದನ್ನ ಗಮನಿಸಿದಂತಹ ರಾಜಣ್ಣ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಜೀರೋ ಟ್ರಾಫಿಕ್ ಸಚಿವ ಅಂತಲ್ಲ ಕೊಂಕು ಮಾತನ್ನ ಆಡಿದ್ದಾರೆ. ಒಂದು ಸಮಯದಲ್ಲಿ ಇಬ್ಬರು ನಾಯಕರ ನಡುವೆ ಭಿನ್ನಾಭಿಪ್ರಾಯ ತಾರಕಕ್ಕೆ ಇರುತ್ತೆ. ಟೌನ್ ಹಾಲ್ ಸೇರಿದಂತೆ ನಗರದ ಪ್ರಮುಖ ರಸ್ತೆಗಳ ಬೀದಿಯ ಗೋಡೆಗಳ ಮೇಲೆ ರಾತ್ರಿ ಅಕ್ಷರಗಳು ಮೂಡ್ತಾ ಇದೆ. ಬೆಂಬಲಿಗರ ನಡುವೆ ಹೋರಾಟವೂ ಕೂಡ ಜಾಸ್ತಿ ಆಗ್ತಾ ಇದೆ, ಹೊಡೆದಾಟ ಆಗ್ತಾ ಇದೆ. ಪರಮೇಶ್ವರ್ ಬೆಂಬಲಿಗರ ಮನೆಯಲ್ಲೂ ಕೂಡ ದಾಳಿಗಳು ನಡೀತಾ ಇದೆ. ಸೊ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ತುಮಕೂರು ಯಾವ ರೀತಿಯಾಗಿ ಟರ್ನ್ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗ್ತದೆ.